ಮಧ್ಯಪ್ರದೇಶದ ಫತೇಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದಿಂದಾಗಿ ಮಗು ಮೃತಪಟ್ಟಿದೆ ಎಂದು ಮಗುವಿನ ತಂದೆಯೊಬ್ಬರು ಕಣ್ಣೀರು ಹಾಕುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಫತೇಪುರ ಜಿಲ್ಲೆಯ ಸರ್ದಾರ್ ಆಸ್ಪತ್ರೆಯಲ್ಲಿ ಬುಧವಾರ ನಡೆದ ಘಟನೆ ಇದು. ವೈರಲ್ ವಿಡಿಯೋದಲ್ಲಿ ಮಗುವಿನ ತಂದೆ ಶಾರುಖ್ ಆಸ್ಪತ್ರೆಯ ನೆಲದ ಮೇಲೆ ಕುಳಿತು ಅಳುತ್ತಿರುವ ದೃಶ್ಯ ಕಂಡು ಬಂದಿದೆ. 10 ನಿಮಿಷಗಳು ಕಳೆದಿವೆ, ಯಾರೂ ನನ್ನ ಮಗುವಿನ ಆಮ್ಲಜನಕ ನೀಡಿಲ್ಲ, ಯಾರೂ ಅವನನ್ನು ಮುಟ್ಟಿ ನೋಡಲಿಲ್ಲ ಎಂದು ಶಾರುಖ್ ಆರೋಪಿಸಿದ್ದಾರೆ. ಕೋಟ್ವಾಲಿ ಪ್ರದೇಶದ ಕಲಿಪುರ ಗ್ರಾಮದ ನಿವಾಸಿ ಶಾರುಖ್ ತನ್ನ ಮಗುವಿನ ಆರೋಗ್ಯದ ಹದಗೆಟ್ಟ ಕಾರಣ ಮಗುವನ್ನು ಕಾಗಾದಲ್ಲಿರುವ ಹಾರ್ಡೋ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿ ವೈದ್ಯರು ಪರೀಕ್ಷಿಸಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಿದ್ದಾರೆ. ತಕ್ಷಣ ಮಗುವನ್ನು ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಮಗುವನ್ನು ಜಿಲ್ಲಾಸ್ಪತ್ರೆಗೆ ತುರ್ತಾಗಿ ಕರೆದೊಯ್ದಿದ್ದರೂ ಯಾವುದೇ ವೈದ್ಯರು ಮಗುವನ್ನು ಪರೀಕ್ಷೆ ನಡೆಸಿಲ್ಲ, ಆಮ್ಲಜನಕ ಬೆಂಬಲ ಅಥವಾ ಯಾವುದೇ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿಲ್ಲ. ಇದರಿಂದಾಗಿ ಮಗು ಮೃತಪಟ್ಟಿದೆ ಎಂದು ಮಗುವಿನ ಕುಟುಂಬಸ್ಥರು ಆರೋಪಿಸಿದ್ದಾರೆ.